ನೋಡ್ತಾ ಇದೀನಿ 8 ಅಡಿ 9 ಅಡಿ ಇದೆ. 8 ಅಡಿ 9 ಅಡಿ ಕೆಲವೊಂದು ಕಡೆ 10 ಅಡಿನೂ ಇದೆ. ಓಕೆ. ಇದರಿಂದ ನಿಮ್ಗೆ ಏನು ಉಪಯೋಗ ಆಗ್ತು? ಇದರಿಂದ ಮರ ಸೆಕ್ಷನ್ ಮಾಡಿದ್ವಿ. ಈಗ ಇದೇ ಮಾದರಿಲಿ ಮಾಡಕ್ಕೆ ನಿಮ್ಗೆ ಧೈರ್ಯ ಬಂದಿದೆ. ಇದೇ ಮಾದರಿಯಲ್ಲೇ ಮಾಡ್ತಾ ಇದ್ದೀವಿ. 20 ಕುಂಟೆ ಅಲ್ವಾ? 20 ಕುಂಟೆಗೆ ನೀವು ವಾರ್ಷಿಕವಾಗಿ ಎಷ್ಟು ಕ್ವಿಂಟಲ್ ಹಸಿ ಅಡಿಕೆನ ಇಡ್ತೀರಾ? 40 ಹೆಚ್ಚು ಕಮ್ಮಿ 30ರಿಂದ 32 ವರ್ಷ 30 ವರ್ಷ ಆಗಿದೆ ಈ ಮರಗಳಿಗೆ. ಯಾರೇ ಕೇಳಿದ್ರು ಕೂಡ ಇದನ್ನ ಹೆಚ್ಚು ಕಮ್ಮಿ 1.5 ಎಕರೆ 1 ಎಕರೆ ಜಮೀನಲ್ಲಿ ಅವತ್ತಿನ ಇವತ್ತು ಗಂಟ ಯಾವುದೇ ರಾಸಾಯನಿಕಗಳನ್ನ ಅವ್ರು ಬಳಸೇ ಇಲ್ಲ. ಅವ್ರು ಬಳಸಿದಷ್ಟೇ ಕೊಟ್ಟಿಗೆ ಗೊಬ್ಬರ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ. ಎಮ್.ಕಾಮ್ ಮಾಡಿ ಕುಂಟೆ ಜಮೀನು ಬರುತ್ತೆ. ನಮ್ಮ ಚಿಕ್ಕಪ್ಪನವ್ರದ್ದು 1 ಎಕರೆ ಜಮೀನು ಬರುತ್ತೆ. ಹೆಚ್ಚು ಕಮ್ಮಿ 1.5 ಎಕರೆ 1 ಎಕರೆ ಜಮೀನಲ್ಲಿ ಅವತ್ತಿನ ಇವತ್ತು ಗಂಟ ಯಾವುದೇ ರಾಸಾಯನಿಕಗಳನ್ನ ಅವ್ರು ಬಳಸೇ ಇಲ್ಲ. ಅವ್ರು ಬಳಸಿದಷ್ಟೇ ಕೊಟ್ಟಿಗೆ ಗೊಬ್ಬರ ಮತ್ತು ಉಳುಮೆ ರಹಿತ. ಉಳುಮೆನೇ ಇಲ್ಲ ಇದಕ್ಕೆ. ಹೆಚ್ಚು ಕಮ್ಮಿ 30ರಿಂದ 32 ವರ್ಷ 33 ವರ್ಷ ಆಗಿದೆ ಈ ಮರಗಳಿಗೆ. ಯಾರೇ ಕೇಳಿದ್ರು ಕೂಡ ಇದನ್ನ 15 ವರ್ಷದ ಮರ 20 ವರ್ಷದ ಮರ ಅಂತಾರೆ. ಅಷ್ಟು ಮರ ಇದು ಹೈಟ್ ಹೋಗಿಲ್ಲ. ಕಾರಣ ಏನಂತ ಹೇಳಿದ್ರೆ ಇದು ದೂರ ಅಗಲ ಮತ್ತು ಇದಕ್ಕೆ ಮಾಡ್ತಾ ಇರ್ತಕ್ಕಂಥ ಉತ್ತಮವಾದ ಗೊಬ್ಬರ. ನಾವು ರಾಸಾಯನಿಕ ಹಾಕೋದು, ವರ್ಷಕ್ಕೆ 3 ಸತಿ ರಾಸಾಯನಿಕ ಹಾಕೋದು, ಆ ಕೆಲಸಗಳು ನಡೀತಾ ಇಲ್ಲ ಇಲ್ಲಿ ವರ್ಷಕ್ಕೆ 1 ಸರಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಬೇವಿನ ಹಿಂಡಿ ಹಾಕ್ತೀವಿ. ಇಬ್ಬರು ಅಷ್ಟೇ, ಇಬ್ಬರು ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ನಾವು ಇದನ್ನ ಉಳುಮೆ ಮಾಡಿ 8ರಿಂದ 9 ವರ್ಷದ ಆಚೆಗೆ ಮಾಡಿದ್ದು. ಅದಕ್ಕಿಂತ ಮುಂಚೆ ಕೆಲವೊಬ್ರು ಹೇಳ್ದಂಗೆ ನಾವು ಉಳುಮೆ ಮಾಡ್ತಾ ಇದ್ವಿ. ಅಂದ್ರೆ ಪ್ರಕಾಶ್ ಅವರೇ, ನೀವು ಒಂದು ಪಾಯಿಂಟ್ ಹೇಳಿದ್ರೆ, ನಿಮ್ಮ ತಂದೆ ತಾಯಿ ನಿಮಗೆ ವಿಷಮುಕ್ತವಾಗಿ ಜಮೀನು ಕೊಟ್ಟಿದ್ದಕ್ಕೆ ನೀವು ಆರಂಭ ಮಾಡಕ್ಕೆ ಮತ್ತೆ ಈ ಕೃಷಿ ಮಾಡಕ್ಕೆ ತುಂಬಾ ಈಸಿ ಆಯ್ತು. ತುಂಬಾ ಈಸಿ ಆಯ್ತು ಮತ್ತೆ ನಮಗೆ ಉತ್ತಮವಾದ ಫಲವತ್ತಾದ ಭೂಮಿ ಸಿಕ್ತು ನಮಗೆ ಇಲ್ಲಿ. ಓಕೆ. ನೋಡ್ತಾ ಇದೀನಿ ಪ್ರಕಾಶ್ ಅವರೇ, ನಿಮ್ಮ ತೋಟನ ತುಂಬ ಅದ್ಭುತವಾಗಿ ಮಣ್ಣು ಎಲ್ಲೂ ಕೂಡ ಬಿಸಿಲು ಬಿಡ್ದಂಗೆ ನೀವು ನ್ಯಾಚುರಲ್ ಆಗಿ ಏನು ಪ್ರಕೃತಿದತ್ತವಾಗಿ ಭೂಮಿ ಇರಬೇಕು ಅದೇ ರೀತಿ ಮಾಡಿದ್ದೀರಾ. ಸರ್, ಇವಾಗ ಅಡಿಕೆ ಕೆಡಗೋ ಟೈಮಲ್ಲಿ ನೀವು ಬರೀ ಬ್ರಷ್ ಕಟ್ಟರ್ ಮಾಡ್ಬೋದು ಅಲ್ವಾ? ಈಗೆಲ್ಲ ಅಲ್ಲಿ ಮಾಡಿಸ್ಕೊಬರ್ತದೆ. ನಾನೇ ಬ್ರಷ್ ಕಟ್ಟರ್ ಮಾಡಿದ್ದೀರಾ, ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ನೀವೇ ಮಾಡಿರೋದು. ಸೊ ಇದನ್ನು ಕೂಡ ನಿಮ್ ಕೈಲ ಮಾಡಿಸ್ತಾ ಇದ್ದೀನಿ. ನಮಗೆ ಅದು ವರ್ಷದ 1 ಸರಿ ಮಾತ್ರ ಈ ತರ ಕೆಲಸ ಮಾಡಿಸ್ತೀವಿ. ಓಕೆ. ಇನ್ನು ಇದಾದ್ಮೇಲೆ ನಾವು ನೀರು ಕೊಡ್ತಾ ಬರ್ತಾ ಇದ್ದಂಗೆ ಇನ್ನು ಬೇಸಿಗೆ ಟೈಮ್ಗಳಲ್ಲಿ ಮತ್ತೆ ಬೆಳೆಯುತ್ತೆ. ಸರ್, ಇದು ಎಷ್ಟು ಎಕರೆ ಇದೆ? ಮತ್ತೆ ಒಟ್ಟು 1.5 ಎಕರೆ ಇದೆ. 1.5 ಎಕರೆ ಎಲ್ಲರದು ಸೇರಾ? ನಮ್ಮ ಚಿಕ್ಕಪ್ಪಂದು ನಮ್ದು ಇದು ಒಂದೇ ಸರಿ ಪ್ಲಾಂಟೇಶನ್ ಆಗಿದೆ. ನಿಮ್ದು ಪ್ರಕಾಶ್ ಅವರ, ನೀವು ನಿಮ್ಮ ಚಿಕ್ಕಪ್ಪ ಅವ್ರದ್ದು ನಾನು ಮಾತಾಡಿಸ್ತೀನಿ. ನಿಮ್ಮ ಭಾಗಕ್ಕೆ ಎಷ್ಟು ಅಡಿಕೆ ಮರ ಇದೆ? 20 ಕುಂಟೆ. ಎಷ್ಟು ಮರ ಇದೆ? 300 ಮರ ಇದೆ. 300 ಮರ ಇದೆ. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದೀರಾ? ಡಿಸ್ಟೆನ್ಸ್ ಎಲ್ಲ ತುಂಬಾ ಅಗಲ ಇದೆ, ನೋಡ್ತಾ ಇದೀನಿ. 8 ಅಡಿ 9 ಅಡಿ ಇದೆ. 8 ಅಡಿ 9 ಅಡಿ. ಕೆಲವೊಂದ್ ಕಡೆ 10 ಅಡಿನೂ ಇದೆ. ಓಕೆ. ಇದರಿಂದ ನಿಮ್ಗೆ ಏನು ಉಪಯೋಗ ಆಗ್ತು? ಇದರಿಂದ ಮರ ಮೊದಲನೇದಾಗಿ ಮರ ಹೈಟ್ ಹೋಗಲ್ಲ, ಒಳ್ಳೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಮರದಿಂದ ಮರಕ್ಕೆ ಡಿಸ್ಟೆನ್ಸ್ ಇರೋದ್ರಿಂದ ಬೇರುಗಳಿಗೆ ತನ್ನ ಹರಡೋಕೆ ಚೆನ್ನಾಗಿರುತ್ತೆ. ಓಕೆ. ಮತ್ತೆ ಇಳುವರಿ ಈಗ 10 ಕ್ವಿಂಟಲ್, ಒಂದು 10 ಕುಂಟೆ ಅಂತಲ್ವಾ ಹೇಳಿದ್ ನೀವು? 20 ಕುಂಟೆ. 20 ಕುಂಟೆ ಅಲ್ವಾ? 20 ಕುಂಟೆಗೆ ನೀವು ವಾರ್ಷಿಕವಾಗಿ ಎಷ್ಟು ಕ್ವಿಂಟಲ್ ಹಸಿ ಅಡಿಕೆಯನ್ನ ಕೆಡಕ್ತೀರಾ? 43 ಕುಂಟಲ್ 44 ಕುಂಟಲ್ ಗಂಟೆ ಕೆಡಗಿದ್ದೀವಿ. ಅದು ನಮ್ದು ಗರಿಷ್ಠ. ಅಲ್ಲಿಗೆ ಸರ್, ಒಂದು 10 ಕುಂಟೆಗೆ 20 ಕುಂಟಲ್ ಹಂಗೆ ಬೀಳ್ತು. ಅಲ್ಲಿಗೆ 40 ಕುಂಟಲ್ ಅಂದ್ರೆ 20 ಕುಂಟೆಗೆ 40 ಕುಂಟಲ್. ಸೊ ಅಲ್ಲಿಗೆ 1 ಎಕರೆಗೆ 80 ಕುಂಟಲ್ಲು. ಯಾವುದೇ ಉಳುಮೆ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ರಾಸಾಯನಿಕ ಬಳಕೆ ಇಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಆಗ್ತದೆ. ಸೊ ಯಾಕೆ ಈ ಪದ ಉಪಯೋಗಿಸ್ತೇನೆ ಅಂದರೆ ವೀಕ್ಷಕರೇ, ನಾನು ಸುಭಾಷ್ ಪಳ್ಳೇಕರ್ ಕೃಷಿನ ಅಳವಡಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಹಳ್ಳಿ ಮದ್ದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರ್ಬೋದು. ಅಲ್ಲಿ ಕೊಟ್ಟಿಗೆ ಗೊಬ್ಬರನೂ ಇಲ್ಲ, ಒಂದು ನಾಟಿ ಹಸು ಜೀವಾಮೃತ ಮಾತ್ರ ಬೀಳುತ್ತೆ. ಏಕದಳದಲ್ಲಿ ದ್ವಿದಳ ಮತ್ತು ಬಹುಬೆಳೆಗಳ ನೀವು ಅಳವಡಿಸ್ಕೊಂಡ್ರೆ ಏನೇನು ಲಾಭ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಹಿಂದೆ ನಮ್ಮ ಪೂರ್ವಜರು ನಾಟಿ ಹಸುಗಳು ಇರ್ತಿತ್ತು, ಭೂಮಿ ಫಲವತ್ತತೆ ಆಗಿರ್ತಿತ್ತು, ರಾಸಾಯನಿಕ ಬಳಕೆಗಳು ಇರಲಿಲ್ಲ ಆಗ. ಸೊ ಆ ಉದ್ದೇಶದಿಂದ ಇವರು ಬರೀ ಕೊಟ್ಟಿಗೆ ಗೊಬ್ಬರಗಳು ಹಾಕೋಬರೋದ್ರಿಂದ ನೋಡ್ಬೋದು ನೀವು. ಒಂದೊಂದು ಮರ ಕಮ್ಮಿ ಅಂದರು ಸರ್, ನಾನು ಇಲ್ಲೇ ಲೈವಲ್ಲಿ ನಿಮಗೆ ಇದು ವಿಡಿಯೋಗಳು ಇಲ್ಲೇ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಸರ್ ಒಂದೊಂದು ಮರದಲ್ಲಿ ಅವರೇಜ್ 22ರಿಂದ 23 kg ಹಸಿ ಅಡಿಕೆ ಕಚ್ಚಿದೆ. ಈ ಮರದ ಸೈಜು ಕೂಡ ಪ್ರೇಕ್ಷಕರೇ, ಏನು ಕೆಳಗಡೆ ಈ ಸೈಜ್ ಇದೆ, ಇದೇ ಸೈಜು ನೀವು ನೋಡ್ಬೋದು. ಮೇಲ್ಗಂಟು ಇದೆ, ಎಲ್ಲೂ ಕೂಡ ಅಂತರನ ಕಳ್ಕೊಂಡಿಲ್ಲ. ಅದು ಯಾವಾಗ ನೀವು ಒಂದು ರಾಸಾಯನಿಕ ಬಳಕೆ ಮತ್ತು ಕೊಟ್ಟಿಗೆ ಉಳುಮೆನ ನಿಲ್ಲಿಸ್ತೀರಾ, ಅವತ್ತು ಅದ್ಭುತವಾಗಿ ಮರಗಳು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತವೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಕಡೆ ಟ್ರೆಂಚ್ಗಳಿದೆ, ಏರ್ಮುಡಿಗಳನ್ನ ಮಾಡಿದ್ದಾರೆ, ಬೇರ್ಗೆ ಗಾಳಿ ಆಡುವ ವ್ಯವಸ್ಥೆ ಮಾಡಿದ್ದಾರೆ. ಈ ಇಳುವರಿ ಬರೋಕ್ಕೆ ಕಾರಣ ಮೇನ್ ಅದೇನೆ. ಯಾವಾಗ ನೀವು ಬೇರ್ಗೆ ಗಾಳಿ ಆಡುವ ವ್ಯವಸ್ಥೆ ಮಾಡಿಕೊಡ್ತೀರಾ ಮತ್ತು ಡಿಸ್ಟೆನ್ಸ್ ದೂರ ಕೊಟ್ಟು ಬಹು ಬೆಳೆಗಳನ್ನ, ಬಾಳೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಇನ್ನೂ ಹಲವಾರು ಕೋಕೋ ಇದೆ, ಮತ್ತು ಆಲ್ ಫೇಸಸ್ ಗಿಡಗಳು ಬರುತ್ತೆ, ಹಣ್ಣಿನ ಗಿಡಗಳ ಬಾರ್ಡ್ರಲ್ಲಿ ಹಾಕೋಬೋದು. ಇವರು ತೆಂಗುಗಳೆಲ್ಲ ಬಾರ್ಡ್ರಲ್ಲಿದೆ. ತೆಂಗು ಎಷ್ಟಿದೆ ಸರ್ ಇದರಲ್ಲಿ?
15 ತೆಂಗಿನ ಮರ ಇದೆ, ಅದರಲ್ಲೂ ಕೂಡ ಇಳುವರಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಷ್ಟು ಒಂದು 20 ಗುಂಟೆಯಲ್ಲಿ ನಿಮಗೆ ವಾರ್ಷಿಕವಾಗಿ ಆದಾಯ ಏನು ಸಿಗ್ತಿದೆ ಅಂತ ಹೇಳ್ಬೋದಾ ಪ್ರಕಾಶ್ ಅವರೇ? ಬಾಳೆ ಮತ್ತು ತೆಂಗು ಹಾಗೂ ಅಡಿಕೆಯಿಂದ 3 ರಿಂದ 3 ಚಿಲ್ಲರೆವರೆಗೂ ಆಗುತ್ತೆ. 3 ರಿಂದ 3 20 ಗಂಟೆನೂ ಆಗುತ್ತೆ. ನೋಡಿ ಪ್ರೇಕ್ಷಕರೇ, ವಾರ್ಷಿಕವಾಗಿ ಒಬ್ಬ ಚಿಕ್ಕ ಇಳುವರಿದಾರ ತಂದೆ ತಾಯಿ ವಿಷಮುಕ್ತವಾಗಿ ಜಮೀನು ಕೊಟ್ಟಾಗ ಯಾವುದೇ ರೀತಿ ವಿಷಗಳನ್ನ ಬಳಕೆ ಮಾಡ್ದೇ ಅದಕ್ಕೆ ನ್ಯಾಚುರಲ್ ಆಗಿ ತೋಟಗಳನ್ನ ಕೊಟ್ಟಾಗ ಮಕ್ಕಳುಗಳಿಗೆ ಏನು ಉಪಯೋಗ ಅನ್ನೋದ ಸತ್ಯವನ್ನು ಅವ್ರ ಬಾಯಲ್ಲೇ ನಿಮಗೆ ಹೇಳ್ಸಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಜನ್ರೇಷನ್ ಮಕ್ಕಳುಗಳಿಗೆ ಉಳುಮೆ ಮಾಡೋದು, ಟ್ಯಾಕ್ಟ್ರಲ್ಲಿ ಉಳಿಸೋದು, ಇನ್ನೊಂದು ಉಳಿಸೋದು, ಬೇರೆ ಕಿತ್ತಾಕೋದು, ಹಾಳು ಮಾಡೋದು ಮಾಡಿದಾಗ ಮಕ್ಕಳುಗಳಿಗೆ ಅದು ಕೊಟ್ಟಾಗ ಮಕ್ಕಳುಗಳು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕಾಯ್ತದೆ, ಅತಿ ಹೆಚ್ಚು ನೀರುಗಳು ಕೊಡಬೇಕಾಗುತ್ತೆ. ಸೊ ಈ ಥರ ನನಗೆ ತೋಟಗಳು ನೋಡಿದಾಗ ನನಗೆ ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮರದಲ್ಲಿ ಇಳುವರಿ ಹೆಂಗಿದೆ, ಆರೋಗ್ಯ ಹೆಂಗಿದೆ. ಅದನ್ನು ನಿಮಗೆ ಅವ್ರ ಬಾಯಲ್ಲೇ ಹೇಳಿಸುವ ನಾನು ಒಂದು ಸಾಹಸಕ್ಕೆ ಕೈ ಹಾಕ್ತೀನಿ. ಯಾಕಂದರೆ ಅವರು ನ್ಯಾಚುರಲಾಗಿ ಗೊತ್ತಾಗ್ಬಿಡುತ್ತೆ ಅವ್ರ ಮಾತುಗಳಲ್ಲಿ. ತಿಳ್ಕೊಂಡಾಗ ಅವರು ನಿಮಗೆ ಸತ್ಯಗಳನ್ನ ಹೇಳ್ತಾರೆ ಅನ್ನೋದು ಒಂದು ಭಾವನೆಯಿಂದ ನಾನು ಈ ವಿಡಿಯೋಗಳನ್ನ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಜಗತ್ತಿಗೆ ಸತ್ಯವನ್ನು ತಿಳಿಸೋಣ, ಒಂದು ನಾಟಿ ಹಸುವಿನ ಪ್ರಾಮುಖ್ಯತೆ ತಿಳಿಸೋಣ, ಇದರಿಂದ ಆಗುವ ಉಪಯುಕ್ತಗಳನ್ನು ತಿಳಿಸೋಣ ಅಂತ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಇದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆ. ಸರ್, ಈಗ ನಿಮಗೆ ಈ ತೋಟ ಬಂದಿದೆಯಲ್ಲ, ನಿಮ್ಗೆ ಹ್ಯಾಪಿನಾ? ತುಂಬ ಖುಷಿ. ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಅರ್ಧ ಎಕರೆ ಇನ್ನೊಂದು 20 ಗುಂಟೆ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದೀನಿ. ಈಗ ಇದೇ ಮಾದರಿಲಿ ಮಾಡಕ್ಕೆ ನಿಮ್ಗೆ ಧೈರ್ಯ ಬಂದಿದೆ? ಖಂಡಿತ ಇದೇ ಮಾದರಿಯಲ್ಲೇ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ವರ್ಷ ಆಗಿದೆ. ಗಿಡ ಒಂದು ಈ ರೇಂಜ್ ಇದೆ, ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. ಓಕೆ. ಮತ್ತೆ ಸರ್, ನೀವು ಈ ಕೆಲಸ ಮಾಡ್ತಾ ಬೇರೆ ಏನು ಮಾಡ್ತಾ ಇದ್ದೀರಾ ಉದ್ಯೋಗ? ನಾನು ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದೀರಾ? ಹೊರಗಡೆ ಹೋಗ್ತೀರಾ? ನಮ್ದು ಬೆಳಿಗ್ಗೆ 2 ಅವರ್, ಸಂಜೆ 2 ಅವರ್ ಕೆಲಸ ಇರ್ತದೆ. ಓಕೆ. ಸಂಜೆ ಬರಲ್ಲ. ಅಲ್ಲಿಗೆ ನಿಮಗೆ ತೋಟದಲ್ಲಿ ಮೇಂಟೆನೆನ್ಸ್ ಜೀರೋ? ಏನು ಇಲ್ಲ, ಬಂದ್ರೆ ಈ ತರ ಬಂದು ಎತ್ಕೊಂಡು ಹೋಗೋದಕ್ಕೆ ಅಷ್ಟೇ. ನಾನು ವರ್ಷದಲ್ಲಿ ಒಂದು ಸತಿ ಬಂದು ಬ್ರಷ್ ಕಟ್ರ್ ಮಾಡ್ತೀನಿ, ನೀರು ಕೇಳಿದಾಗ ನೀರು ಕೊಡ್ತೀನಿ ಅಷ್ಟೇ. ಓಕೆ. ಇದಕ್ಕೆ ಯಾವುದೇ ತರಹದ ದೈಹಿಕವಾದ ಶ್ರಮನೂ ಇಲ್ಲ, ಮಾನಸಿಕ ಶ್ರಮನೂ ಇಲ್ಲ ಇದಕ್ಕೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಯುವಕರು ಏನು ನನಗೆ ಕಾಲ್ ಮಾಡ್ತೀರಾ, ಕೃಷಿನ ಯಾವ ರೀತಿ ಮಾಡಬೇಕು, ದಯವಿಟ್ಟು ಮದುವೆ ಆಗಿರೋರು ತಮ್ಮ ಮಕ್ಕಳುಗಳಿಗೆ ಈ ರೀತಿ ಜಮೀನುಗಳ ಕೊಟ್ಟಾಗಲೇ ಆರಂಭಕದಾಯಕವಾಗಿ ಯಾವುದೇ ಮರಗಳಾಗಿರ್ಬೋದು ಉಳುಮೆ ಮಾಡ್ದೇ, ಅಡಿಕೆ ತೋಟಗಳನ್ನ ಉಳುಮೆ ಮಾಡ್ದೇ ಒಂದು ಪರಂಪರೆ ಏನಿತ್ತು, ನಮ್ಮ ಇಂಡಿಯನ್ ಕರ್ನಾಟಕದ ಪರಂಪರೆ, ನಮ್ಮ ದೇಶದ ಪರಂಪರೆ ಏನಿದೆ, ಆ ರೀತಿ ಕೃಷಿಗಳನ್ನ ಅಳವಡಿಸ್ಕೊಂಡ್ರೆ ಏನು ಲಾಭ ಅಂತ ನಿಮ್ಮ ಪ್ರಕಾಶ್ ಅವ್ರ ಬಾಯಿಲೆ ಕೇಳಿದ್ರೆ. ಪ್ರಕಾಶ್ ಅವರೇ, ತುಂಬ ಇವತ್ತಿನ ಯುವಕರುಗಳಿಗೆ ಅತ್ಯುತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತೀನಿ. ನಮಸ್ಕಾರ ಸರ್.